ಹೀರೆಕಾಯಿ ಬಜ್ಜಿ ಇಲ್ಲಾಂದರೆ ಹೀರೆಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಬದನೆಕಾಯಿ. ಹೀರೆಕಾಯಿ ಮೇಲ್ಗಡೆ ಮೂಲೆ ಥರ ಉದ್ದಕ್ಕಿರುತ್ತಲ್ಲ ಅದನ್ನು ಕೊಯ್ಕೋಬೇಕು. ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ಒಳಗಡೆ ಇಗುಡು ಅಂತಾರೆ ಅದನ್ನು ತೆಗ್ದಿದ್ದೀನಿ. ಒಳಗಡೆ ಬೀಜ ಥರ ಇರುತ್ತೆ ಮೆತ್ತಗೆ, ಅದನ್ನು ತೆಗಿಬೇಕು. ಎಳೆ ಥರ ಪರವಾಗಿಲ್ಲ, ಹಂಗೆ ಹಾಕಿ ಏನಾಗಲ್ಲ. ಕ್ಲೀನಾಗಿ ತೊಳೆದಿದ್ದೀನಿ. ಒಂದು ತಪ್ಪಲೆಗೆ ಬೇಯಕ್ಕೆ ಇಕ್ಕಿದ್ದೀನಿ. ನೋಡ್ತಾ ಇದ್ದೀರಾ ನೀವೇನೇ ಬೆಂದಿದೆ. ಟೊಮೊಟೊ ಸುತ್ತ ಇರೋ ಚಿಪ್ಪೆ ಎಲ್ಲ ಈ ಕಡೆ ಬಂದುಬಿಟ್ಟಿದೆ. ಆ ಥರ ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ. ಈಗ ನಾವು ಆಫ್ ಮಾಡೋಣ ಗ್ಯಾಸ್ನ. ಜಾರ್ನಕ್ಕೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದು ಫಸ್ಟು ನಾನು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 2 ಟೊಮೊಟೊ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಸರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡಿರೋದು ಖಾರ ಆಗುತ್ತೆ ಅಂದ್ಬಿಟ್ಟು ತೆಗ್ದಿದ್ದೀನಿ. ಇವಾಗ ನಾನು ಬದನೆಕಾಯಿ ಹಾಕ್ಕೊತೀನಿ. ಮತ್ತು ಹೀರೆಕಾಯಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಬ್ಬಲಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಅದು ಜೀರಿಗೆ ಸಾಸಿವೆ ಹಾಕಿದ್ದೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಈ ಥರ ದಬ್ಬಲಾಗಿ ರುಬ್ಕೊಂಡಿದ್ದೀನಿ ನಾನು, ನುಣ್ಣಗಲ್ಲ. ಈ ಥರ ಸ್ವಲ್ಪ ದಪ್ಪ ಕಾಣಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ ಬಜ್ಜಿ ಆದರೂ ಅನ್ಬೋದು, ಇಲ್ಲ ಚಟ್ನಿ ಆದರೂ ಸರಿ. ಇವಾಗ ಒಗ್ಗರಣೆ ಆಗಿದೆ. ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಪೇಸ್ಟ್ ಹಾಕ್ತೀನಿ. ಈ ಬಜ್ಜಿ ಏನು ಜಾಸ್ತಿ ಹೊತ್ತು ಕಾಯಿಸಂಗಿಲ್ಲ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಚ್ಚಿಟ್ಕೊಂಡಿರೋದು. ತಟ್ಟೆಗೆ ಹಾಕ್ಕೊಂಡು ತಿನ್ಬೋದು ಹಂಗೆ ಸೈಡಿಗೆ, ಇಲ್ಲ ಎರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ನಾವು ಹಂಗೆ. ಸ್ವಲ್ಪ ಬೆಚ್ಚಗಾಗಿದೆ, ಕುದೀತಾ ಇದ್ದಾವೆ ಸ್ವಲ್ಪ ಲೈಟಾಗೆ. ಸಾಕು, ಆಫ್ ಮಾಡಿಬಿಡೋಣ. ಬಜ್ಜಿ ಜಾಸ್ತಿ ಬಿಸಿ ಮಾಡಬಾರ್ದು, ಮಾಡೋಕ್ಕೆ ಹೋಗಲ್ಲ ಯಾರೂ. ನಾನು ಸ್ವಲ್ಪ ಲೈಟಾಗಿ ಸುಮ್ಮನೆ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಬಿಸಿ ಮಾಡಿದಷ್ಟು. ಮಧ್ಯಾಹ್ನ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ, ಅಳಿಸೋಗಲ್ಲ. ಸೊ ಅದಕ್ಕೆ ಲೈಟಾಗಿ ಬಿಸಿ ಮಾಡಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮುದ್ದೆಗೂ ಅನ್ನಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.